ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳ ನೆಲಸಮವಾಗಿದೆ. ಕೆರೆ ಒತ್ತುವರಿ ಮಾಡಿ ಅಕ್ರಮವಾಗಿ ಬಡಾವಣೆ ನಿರ್ಮಾಣವಾಗಿರುವಂತದ್ದು. ಬೆಂಗಳೂರು ನಗರ ಡಿಸಿ ಜಗದೀಶ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇನ್ನು ಕೆರೆ ಒತ್ತುವರಿಯನ್ನ ಮಾಡಿ ಅಕ್ರಮವಾಗಿ ಬಡಾವಣೆಯನ್ನ ನಿರ್ಮಾಣ ಮಾಡಿದ್ದಾರೆ. ಬೆಂಗಳೂರು ನಗರ ಡಿಸಿ ಜಗದೀಶ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಆಗಿದೆ. ಜಿಲ್ಲಾಡಳಿತದಿಂದ ದೊಡ್ಡ ನಾಗಮಂಗಲದ ಸರ್ವೆ ನಂಬರ್ 54ರಲ್ಲಿನ ರಾಯಸಂದ್ರ ಕೆರೆ ಜಾಗದಲ್ಲಿ ಕಟ್ಟಿಕೊಂಡಿದ್ದ ನೂರಾರು ಮನೆಗಳನ್ನ ತೆರವು ಮಾಡಲಾಗಿದೆ. ಒಟ್ಟು 56 ಎಕರೆ 20 ಗುಂಟೆ ಇರುವ ರಾಯಸಂದ್ರ ಕೆರೆ. ಈ ಜಾಗದಲ್ಲಿ 4 ಎಕರೆ 22 ಗುಂಟೆ ಕೆರೆಯ ಜಾಗದಲ್ಲಿ ಬಡಾವಣೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳ ನೆಲಸಮವಾಗಿದೆ. ಬೆಂಗಳೂರು ನಗರ ಡಿಸಿ ಜಗದೀಶ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಲಾಗಿರುವಂತದ್ದು. ಇನ್ನು ಜಿಲ್ಲಾಡಳಿತದಿಂದ ರಾಯಸಂದ್ರ ಕೆರೆ ಜಾಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಈಗಾಗಲೇ ಕೆರೆ ಜಾಗದಲ್ಲಿ ನೂರಾರು ಮನೆಗಳನ್ನ ಅಲ್ಲಿನ ಜನರು ಕೂಡ ಕಟ್ಟಿಕೊಂಡಿದ್ರು. ಆ ತೆರವು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. 4 ಎಕರೆ 22 ಗುಂಟೆ ಕೆರೆಯ ಜಾಗದಲ್ಲಿ ಬಡಾವಣೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈ ಕೆರೆಯ ಜಾಗವನ್ನ ನುಂಗಿ ಸೈಟ್ ಮಾಡಿ ಹಂಚಿದ್ದ ರಾಮರೆಡ್ಡಿ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಆ ರಾಮಚಂದ್ರ ಎಂಬುವರು ಅಲ್ಲಿನ ಜಾಗವನ್ನ ಸೈಟ್ ಮಾಡಿ ಅಲ್ಲಿನ ಜನರಿಗೆ ಮಾರಿದ್ರು. ಆ ಜಾಗದಲ್ಲಿ ಅವರು ಮನೆಗಳನ್ನೆಲ್ಲ ಕಟ್ಟಿಕೊಂಡಿದ್ರು. ಇದು ಅನಧಿಕೃತ ಕಟ್ಟಡಗಳು ಅಂತ ತಿಳಿದು ಬಂದು ಈಗಾಗಲೇ ಅಲ್ಲಿನ ಡಿಸಿಯ ಕಟ್ಟಡಗಳನ್ನ ನೆಲಸಮ ಮಾಡಿದ್ದಾರೆ. ಈ ಸೈಟ್ ಇಲ್ಲದ್ರೆ ನಾನು ಫ್ಯಾಮಿಲಿ ಸಮೇತ ನಾನು ಸತ್ತೋಗ್ಬಿಡ್ಬೇಕು. ಗೌರ್ಮೆಂಟ್ ಅಂತ ಹೇಳ್ತಾರಲ್ಲ, ಗೌರ್ಮೆಂಟ್ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಕೆರೆ ಜಾಗದಲ್ಲಿ ಬಡಾವಣೆ ನಿರ್ಮಿಸಿದ್ದ ರಾಮರೆಡ್ಡಿ ಮತ್ತು ಗ್ಯಾಂಗ್ ಈ ಲಕ್ಷ ಹಣವನ್ನ ಪಡ್ಕೊಂಡು ರಾಮರೆಡ್ಡಿ ಸೈಟ್ ಅನ್ನ ನಿರ್ಮಾಣ ಮಾಡಿದ್ದ. 100ಕ್ಕೂ ಹೆಚ್ಚು ನಿವೇಶನಗಳ ಮಾರಾಟ ಮಾಡಿರೋ ರಾಮರೆಡ್ಡಿ ಅಕ್ರಮವಾಗಿ ಸೈಟ್ ಮಾಡಿ ಬಡವರಿಗೆ ರಾಮರೆಡ್ಡಿ ಮಾರಾಟವನ್ನ ಮಾಡಿದ್ದಾನೆ. ಇನ್ನು ಕಾರ್ಯಾಚರಣೆಯಲ್ಲಿ ವಂಚಕ ರಾಮರೆಡ್ಡಿ ಮನೆ ಕೂಡ ತೆರವು ಹಾಕಿದೆ. ಮನೆಗಳನ್ನ ಕಡಿದುಕೊಂಡು ಅಲ್ಲಿನ ಜನರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪರಪನಗ್ರಹಾರ ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಇನ್ನು ಸ್ಥಳದಲ್ಲಿ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಇನ್ನು ಕೆರೆ ಜಾಗದಲ್ಲಿ ಬಡಾವಣೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಕೆರೆ ಜಾಗದಲ್ಲಿ ಬಡಾವಣೆಯನ್ನ ನಿರ್ಮಿಸಿದ್ದ ರಾಮರೆಡ್ಡಿ ಮತ್ತು ಗ್ಯಾಂಗ್ ಲಕ್ಷ ಹಣ ಪಡ್ಕೊಂಡು ರಾಮರೆಡ್ಡಿ ಸೈಟ್ ಅನ್ನ ಮಾರಾಟ ಮಾಡಿದ್ದ. 100ಕ್ಕೂ ಹೆಚ್ಚು ನಿವೇಶನಗಳ ಮಾರಾಟ ಮಾಡಿರೋ ರಾಮರೆಡ್ಡಿ ಇನ್ನು ಅಕ್ರಮವಾಗಿ ಸೈಟ್ ಅನ್ನ ಮಾಡಿ ಬಡವರಿಗೆ ಈ ರಾಮರೆಡ್ಡಿ ಅಲ್ಲಿನ ಬಡವರಿಗೆ ಮಾರಾಟವನ್ನ ಮಾಡಿದ್ದಾನೆ. ಈ ಕಾರ್ಯಾಚರಣೆಯಲ್ಲಿ ವಂಚಕ ರಾಮರೆಡ್ಡಿಯ
ಬೆಳಕಿಗೆ ಬಂದಿರುವಂಥದ್ದು. ಮನೆಗಳನ್ನು ಕಳೆದುಕೊಂಡು ಅಲ್ಲಿನ ಜನರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಬೆಂಗಳೂರಿನ ದೊಡ್ಡ ನಾಗಮಂಗಲದಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರು ನಗರದಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಸುಮಾರು 300ಕ್ಕೂ ಹೆಚ್ಚು ಎಕರೆ ಸರ್ಕಾರಿ ಜಮೀನನ್ನು ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಅದರ ಮಾರುಕಟ್ಟೆ ಮೌಲ್ಯ ಸುಮಾರು 10,000 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ನಾವೀಗ ಆಲ್ರೆಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಇವತ್ತು ಸಹ ಇಲ್ಲಿ ದೊಡ್ಡ ನಾಗಮಂಗಲ ಕೆರೆ ಒತ್ತುವರಿ ಆಗಿದೆ. ಒತ್ತುವರಿ ಅಷ್ಟೇ ಅಲ್ಲ, ಒತ್ತುವರಿ ಮಾಡಿ ಯಾರೋ ಬಡವ್ರ ಮನೆ ಕಟ್ಕೊಂಡ್ರೆ ಬೇರೆ ವಿಷಯ. ಈ ಥರದವರು ಒಂದಿಷ್ಟು ಜನ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಡವರಿಗೆಲ್ಲ ಸೈಟನ್ನು ಮಾರಿದ್ದಾರೆ. ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಕೆರೆ ಜಾಗದಲ್ಲಿ ಯಾರೆಲ್ಲ ಮನೆ ಕಟ್ಟಿದ್ದಾರೆ ಅವರೆಲ್ಲರನ್ನ ತೆರವು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ಸರ್ವೆ ನಂಬರ್ ಸರ್? ಎಷ್ಟು ವರ್ಷದಿಂದ ಮನೆ ಕಟ್ತಾರೆ? ನಾವು ದಸರಾ ತತ್ತ ತಗೊಂಡಿದ್ದು ನಮ್ಮ ಅತ್ತೆ ತಗೊಂಡಿದ್ದೀವಿ. 25 ವರ್ಷ ಆಯ್ತು ನಾವು ಬಂದು. ಅವಾಗೆಲ್ಲ ಗೌರ್ಮೆಂಟ್ ಬಂದು ನಮಗೆ ಕೇಳಿಲ್ಲ, ಮನೆ ಕಟ್ಬೇಡಿ ಏನು ಕೇಳಿಲ್ಲ. ಇವಾಗ ಬಂದು ರಿಜಿಸ್ಟರ್ ಮಾಡ್ಬೇಕಾದ್ರೆಲ್ಲ ಗೌರ್ಮೆಂಟ್ ಹೆಂಗ್ ರಿಜಿಸ್ಟರ್ ಮಾಡ್ಕೊಡುತ್ತೆ? ನಮ್ಮ ಹತ್ರ ಅಮೌಂಟ್ ತಗೊಂಡಿದ್ದಾರೆ. ನಮ್ಮ ಮಕ್ಕಳನ್ನು ನಾವು ಗೌರ್ಮೆಂಟ್ ಅಲ್ಲಿ ಓದಿಸ್ತಾ ಇದೀವಿ. ಇವಾಗ ಬಂದು ಸಾಮಾನೆಲ್ಲ ಎತ್ತಾಕಿ ಹೊರಗೆ ನಾವು ಹೊಡಿಬೇಕು ಅಂತ ನಾವು ಕೆಲಸದಿಂದ ಓಡ್ ಬರ್ತಾ ಇದೀವಿ. ಇವಾಗ ನಾವು ಅದನ್ನ ಕೇಳ್ಕೊಂಡು ಕಂದಾಯ ಕಟ್ಸ್ಕೊಂಡಿದ್ದಾರೆ ನಮ್ಮ ಹತ್ರ. ಹೆಂಗ್ ಕಟ್ಸ್ಕೊಂತಾರೆ? ಗೌರ್ಮೆಂಟ್ ಕಾರ್ ಹೆಂಗ್ ಕಟ್ಸ್ಕೊಬೋದಣ್ಣ? ಬೇಡ, ನಿಮಗೆ ಈ ಮನೆ ಕಟ್ಟಬಾರ್ದು ಅಂತ ನಮಗೆ ಸ್ಟಾಪ್ ಮಾಡಿದ್ರೆ ನಾವು ಇರ್ತಾ ಇದ್ದಿಲ್ಲ. ಕಟ್ಟಿದ್ಮೇಲೆ ಸಂಸಾರ ಎಲ್ಲ ಮಾಡಿ ಮಕ್ಕಳೆಲ್ಲ ಆಗಿ ಸ್ಕೂಲಿಗೆ ತಗೊಂಡೋಗಿ ಸೇರ್ಸ್ಬೇಕಾದ್ರೆ ಇವಾಗ ಖಾಲಿ ಮಾಡ್ಬೇಕು ಅಂತ ಹೇಳಿ JCP ಜನ ಇಟ್ಕೊಂಡೇ ಹೊಡಿತಾ ಇದ್ದಾರೆ. ಒಡಿ ಅಂತ ಹೇಳಿ ತಳ್ಳಿದ್ರೆ ಹೆಂಗ್ ನಾವು ನಮ್ಮನ್ನ ಸಾಯಿಸ್ಬೇಕಾದ್ರೆ ಏನಾರ ಮಾಡ್ಕೊಳ್ಳಿ, ನಮ್ಮ ಮಕ್ಳು ಮರಿ ಯಾರು ನೋಡ್ತಾರೆ? ಆಹಾ 100 ಹತ್ರ ಇದಾವೆ ಮನೆ. 100 ಇವಾಗ 100 ಹತ್ರ ಆಗಿದೆ. ನಾವು ಬಂದಾಗ ಬೇರೆ 5 ಮನೆ ಇದ್ದಿದ್ದಿಲ್ಲಿ. ಸರ್ ನಾವು 10 ವರ್ಷ ಮುಂಚೆ ಪೀಣ್ಯದಲ್ಲಿ ಇದ್ವಿ ಸರ್. ಬಾಡಿಗೆ ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟಕ್ ಆಗ್ಲಿಲ್ಲ. ನಮ್ಮ ಹಸ್ಬೆಂಡ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ವಿ, ನಾವು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ವಿ. ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವ್ರು ಇಲ್ಲ 6,000 ಯಾರೋ ಟೈಲರ್ ಅಂತ ಮಾರಿದ್ರು. ನಮ್ಗೆ 6 ಲಕ್ಷಕ್ಕೆ ಮಾರಿದ್ರು. 6 ಲಕ್ಷಕ್ಕೆ ಕೊಟ್ಬಿಟ್ಟು ಸಾಲ ಎಲ್ಲ ಬಡ್ಡಿ ಎಲ್ಲ ಮಾಡಿ ತಗೊಂಡು 1-3 ವರ್ಷ ಬಿಟ್ಕೊಂಡು ಕೊರೋನಾ ಟೈಮಲ್ಲಿ ಅದು ಬಾಡಿಗೆ ಕಟ್ಟಕ್ ಆಗಿಲ್ಲ ಸರ್. ಇಲ್ಲಿ ಬಂದ್ಬಿಟ್ವಿ ನಾವು. ಇಲ್ಲಿ ಬಂದ್ಬಿಟ್ಟು ಸಾಲ ಮತ್ತೆ ಬಡ್ಡಿ ಎಲ್ಲ ಮಾಡ್ಬಿಟ್ಟು ಇನ್ನೂ ಬಡ್ಡಿ ಇದೆ ಸರ್. ನಮ್ಗೆ 5% ಬಡ್ಡಿ ತಗೊಂಡು ಮನೆ ಕಟ್ಟಿದೀವಿ ಸರ್ ನಾವಿಲ್ಲಿ. ಗಾರ್ಮೆಂಟ್ಸ್ ಅಲ್ಲೇ 3 ವರ್ಷ ಕೆಲಸ ಮಾಡ್ಬಿಟ್ಟು ಇವಾಗ ಫುಲ್ ಬ್ಯಾಕ್ ಪೇನ್ ಆಗಿ ಮತ್ತೆ ನಾವು ಇಲ್ಲಿ ಅಂಗಡಿ ಹಾಕೊಂಡು ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾ ಇದೀವಿ. ಬಂದು ಏನೋ ದುಡ್ಕೊಂಡು ತಿಂತಾ ಇದೀವಿ. ಇನ್ನು ಸಾಲನೇ ನಮ್ ತೀರ್ಲಿಲ್ಲ ಸರ್. ಇವಾಗ ಹೊಡಿತೀವಿ ಏನ್ ಬಂದ್ರೆ ನಾವೇನಾಗ್ಬೇಕು? ವಯಸ್ಸಾಗಿರೋ ನೋಡಿ ಸರ್, ಇವ್ರು ನಿಕ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮ್ಮ ಅತ್ತೆ ನಿಕ್ಕೊಂಡು ನಾವೇನ್ ಕೋಟಿಗೆ ಬದುಕ್ತಾ ಇಲ್ಲ. ಬರೀ ಏನೋ 5 ಲಕ್ಷ ಸಾಲ ಮಾಡ್ಬಿಟ್ಟು 6 ಲಕ್ಷ ಕೊಟ್ಕೊಂಡು ಸರ್. ನಮ್ಗೆ ಟೈಲರ್ ಅಂತ ಒಬ್ರು ಅವ್ರು ತಗೊಂಡಿದ್ರು, ನಮ್ಗೆ ಅವ್ರು ಮಾರಿದ್ರು. ಹಿಂದೆಗಡೆ ಮನೆ ಅವರು ಇಲ್ಲ ಸರ್. ನಮ್ಮ ಹತ್ರ ಪತ್ರ ಇದೆ ಸರ್. 3 ಜನದ್ದು ಚೇಂಜ್ ಆಗಿರೋದೆಲ್ಲ ನಮ್ಮ ಹತ್ರ ರಿಜಿಸ್ಟ್ರೇಷನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಹೇಶ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಮನೆಗಳನ್ನ ಕಳೆದುಕೊಂಡು ಅಲ್ಲಿನ ಜನರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಷ್ಟಂತಿದೆ ಈ ಕಡೆ ನೋಡ್ಬೋದು. ಎಲ್ಲೋ ಒಂದ್ ಕಡೆ ಭೂಗಡರು ಬೆಂಗಳೂರಲ್ಲಿ ಜಾಸ್ತಿ ಆಗಿರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಭೂಮಿ ರೇಟ್ ಗಗನಕ್ಕೇರದ ಏನಿದೆ, ಎಲ್ಲೋ ಒಂದ್ ಕಡೆ ಕೆರೆ ಜಾಗವನ್ನು ಕೂಡ ಕೊಡದೆ, ಬಫರ್ ಝೋನ್ಗಳು ಕೂಡ ಕೊಡದೆ, ಏನು ಭೂಗಡರು ಒಂದ್ ರೀತಿಯಲ್ಲಿ ಜಾಗವನ್ನು ಒತ್ತುವರಿ ಮಾಡಿ ಅಮಾಯಕರ ಜನರಿಗೆ, ಅಂದ್ರೆ ಬಡ ಜನರಿಗೆ ಒಂದ್ ರೀತಿ ಮಾರಾಟ ಮಾಡಿ ಇವತ್ತು ಅವರು ಜೋಪಾನ ಇರೋದು ಕಂಡು ಬರ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಪರಪ್ಪನಗರ ವ್ಯಾಪ್ತಿಗೆ ಬರುವಂತಹ ರಾಯಚಂದ್ರ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡು ಸುಮಾರು 150ಕ್ಕೂ 200 ಸೈಟ್ಗಳು ಮಾಡ್ಬಿಟ್ಟು ಏನು ರಾಮರೆಡ್ಡಿ ಅನ್ನೋ ಒಬ್ಬ ಭೂಗಳ್ಳ ಅಂದ್ರೆ ಬಿಲ್ಡರು, ಅವನು ಸುಮಾರು ಒಂದೊಂದು ಮನೆಗೆ 8 ರಿಂದ 10 ಲಕ್ಷ 20 ಅಂತ ಮಾರ್ಬಿಟ್ಟು ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಗಳಿಸ್ಕೊಂಡಿರುವಂತದ್ದು. ಅಲ್ಲಿ ಇವತ್ತು ಏನು ಒಂದು ಜಿಲ್ಲಾಡಳಿತ ಅಂದ್ರೆ ಬೆಂಗಳೂರು ಜಿಲ್ಲಾಡಳಿತ ಏನದು ಕೆರೆ ಒತ್ತುವರಿ ಮಾಡಿದಾಗ ಗೊತ್ತಾಗಿರೋ ವಿಷಯ ಅಂದ್ರೆ ಸುಮಾರು 56 ಎಕರೆ ಇದ್ದಂತ ಕೆರೆಯಲ್ಲಿ ಸುಮಾರು 4 ಎಕರೆ ಕೆರೆಯನ್ನು ಒತ್ತುವರಿ ಮಾಡಿ ಈ ರೀತಿ ಖಾಸಗಿ ಬಿಡೋರು ಮನೆ ಜಾಗಗಳನ್ನು ಒತ್ತುವರಿ ಮಾಡಿ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಇವತ್ತು ಏನು ಒಂದು ಒತ್ತುವರಿ ತೆರವು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಒತ್ತುವರಿ ಕೂಡ ತೆರವು ಮಾಡ್ತಿರುವಂತದ್ದು. ಆದ್ರೆ ಅಲ್ಲೆಲ್ಲ ಒಂದ್ ಕಡೆ ನಿಜವಾಗ್ಲೂ ಕೂಡ ಒಂದು ರೀತಿ ಅಮಾಯಕ ಜನರು ನಿಜವಾಗ್ಲೂ ತಪ್ಪತಾ ಇದ್ರು. ಯಾಕಂದ್ರೆ ನಾವು ಬಡ ಜನರು, ನಾವು ಅಲ್ಲಿ ಕೂಲಿ ಮಾಡಿ ಸುಮಾರು 5 ಲಕ್ಷ ತಗೊಂಡು ಮನೆ ಕಟ್ಕೊಂಡಿದೀವಿ. ಮನೆ ಸಾಲ ಇನ್ನೂ ತೀರಿಲ್ಲ. ಆದ್ರೆ ಈಗ ಒತ್ತುವರಿ ಆಗಿದೆ ಅಂದ್ಬಿಟ್ಟು ಬಂದು ಮನೆಗಳನ್ನ ಹೊಡೆದಾಕ್ತಾ ಇದ್ದಾರೆ. ಹಿಂದೆ ಏನು ಸರ್ಕಾರಕ್ಕೆ ಬುದ್ಧಿ ಏನು ಸಬ್ ರಿಜಿಸ್ಟರ್ ಕೆಲಸ ಮಾಡ್ತಾ ಗೊತ್ತಿರುವ ಇದು ಒತ್ತುವರಿ ಜಾಗ ಅಂತ ನಮ್ಗೆ ಯಾಕೆ ರಿಜಿಸ್ಟರ್ ಮಾಡ್ಕೊಟ್ರು? ರಿಜಿಸ್ಟರ್ ಮಾಡೋ ಟೈಮಲ್ಲೂ ಕೂಡ ಸರ್ಕಾರ ಕಾಸು ತಗೊಂಡಿದೆ. ಸುಮಾರು 1 ಲಕ್ಷ 2 ಲಕ್ಷ ಕಾಸು ಕಟ್ಕೊಂಡಿದೆ. ಈ ರೀತಿ ಆದ್ರೆ ನಾವೆಲ್ಲ ಹೋಗ್ಬೇಕಂತ ಕೂಡ ಜನ ನಿಜವಾಗ್ಲೂ ಒಂದು ರೀತಿ ನಿಸ್ಸಹಾಯಕರಾಗಿ ಒಂದು ರೀತಿಯಲ್ಲಿ ಬೇಡಿಕೆ ಬೇಡ್ಕೋತಾ ಇರುವಂತದ್ದು. ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಎಲ್ಲೊಂದ್ ಕಡೆ ಭೂಗಳ ಈ ರಾಮರೆಡ್ಡಿ ಅನ್ನೋರು ಅಲ್ಲಿನ ಜನರಿಗೆ ಒಂದ್ ರೀತಿ ಮೋಸ ಮಾಡಿರುವಂತದ್ದು. ಸುಮಾರು 8 ರಿಂದ 10 ಲಕ್ಷ ಒಂದೊಂದು ಸೈಟ್ ಇಸ್ಕೊಂಡು ಈ ರೀತಿ ಅಮಾಯಕರ ಜನರನ್ನ ಒಂದ್ ರೀತಿಯಲ್ಲಿ ಬಲಿಪಶು ಮಾಡ್ಬಿಟ್ಟು ಈಗ
ಜನರು ಕೂಡ ಬೀದಿಗೆ ಬಿದ್ದಿರುವಂತದ್ದು ಕಂಡು ಬರ್ತಾ ಇರುವಂತದ್ದು ಅಂಕಿತಾ. ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಒಂದ್ ಕಡೆ ನೋಡ್ತಾ ಇರ್ಬೋದು, ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳು ಕೂಡ ಈಗಾಗಲೇ ನೆಲಸಮಗೊಂಡಿರುವಂಥದ್ದು. ಬೆಂಗಳೂರಿನ ದೊಡ್ಡ ನಾಗಮಂಗಲದಲ್ಲಿ ಈ ಘಟನೆ ನಡೆದಿದೆ. ಅಲ್ಲಿನ ಜನರು ಕೂಡ ಸರ್ಕಾರದ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಸಂದ್ರ ಕೆರೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಲ್ಲಿನ ಜನರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮಗೆ ಯಾರು ಮನೆ ಕಟ್ಟಿಕೊಡುತ್ತಾರೆ, ಮತ್ತೆ ಇಲ್ಲಿ ಮನೆಗಳನ್ನ ಕಡಿದುಕೊಂಡು ಕಣ್ಣೀರನ್ನ ಹಾಕ್ತಾ ಇರುವ ಜನ. ದೊಡ್ಡ ನಾಗಮಂಗಲ ಬೆಂಗಳೂರಿನಲ್ಲಿ ಈ ಘಟನೆ ನಡೆದಿದೆ. ಪರಪ್ಪನ ಅಗ್ರಹಾರ ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಕೆರೆ ಜಾಗದಲ್ಲಿ ಬಡಾವಣೆ ನಿರ್ಮಿಸಿದ್ದ ರಾಮರೆಡ್ಡಿ ಮತ್ತು ಗ್ಯಾಂಗ್. ರಾಮರೆಡ್ಡಿ ಅವರು ಈ 25 ವರ್ಷಗಳ ಹಿಂದೆ ಅಲ್ಲಿನ ಬಡವರಿಗೆ ಆ ಸೈಟ್ಗಳನ್ನು ಮಾರಿದ್ರು. ಆ ಸೈಟ್ಗಳನ್ನು ಮಾರಿರುವಂತಹ ಜಾಗದಲ್ಲಿ ಅಲ್ಲಿನ ಜನರು ಕೂಡ ಸೈಟ್ ಮನೆಗಳನ್ನು ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ. ಈಗ ಅನಧಿಕೃತವಾಗಿ ಕಟ್ಟಡಗಳನ್ನು ನೆಲಸಮಗೊಂಡಿದೆ. ಇನ್ನು ಕೆರೆ ಒತ್ತುವರಿ ಮಾಡಿ ಅಕ್ರಮವಾಗಿ ಬಡಾವಣೆ ನಿರ್ಮಾಣವನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ನಗರ ಡಿಸಿ ಜಗದೀಶ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆಯನ್ನ ನಡೀತಾ ಇದೆ. ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಒಂದ್ ಕಡೆ ಆ ಸಾಕಷ್ಟು ಮನೆಗಳನ್ನ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿನ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬೆಂಗಳೂರಿನ ದೊಡ್ಡ ನಾಗಮಂಗಲದಲ್ಲಿ ಈ ಘಟನೆ ನಡೆದಿದೆ. ದೊಡ್ಡ ನಾಗಮಂಗಲದಲ್ಲಿ ಸಾಕಷ್ಟು ಮನೆಗಳನ್ನ ನೆಲಸಮಗೊಂಡಿದೆ. ಅಲ್ಲಿನ ಜನರು ಕೂಡ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಸ್ಥಳದಲ್ಲಿ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕೆರೆ ಜಾಗದಲ್ಲಿ ಬಡಾವಣೆಯನ್ನ ನಿರ್ಮಿಸಿದ್ದ ರಾಮರೆಡ್ಡಿ ಮತ್ತು ಗ್ಯಾಂಗ್ ಲಕ್ಷ ಹಣ ಪಡ್ಕೊಂಡು ರಾಮರೆಡ್ಡಿ ಸೈಟ್ ಅನ್ನ ನಿರ್ಮಾಣ ಮಾಡಿದ್ದ. 100ಕ್ಕೂ ಹೆಚ್ಚು ನಿವೇಶನಗಳ ಮಾರಾಟವನ್ನ ಮಾಡಿರೋ ರಾಮರೆಡ್ಡಿ ಅಕ್ರಮವಾಗಿ ಸೈಟ್ ಮಾಡಿ ಅಲ್ಲಿನ ಬಡವರಿಗೆ ರಾಮರೆಡ್ಡಿ ಅವರು ಮಾರಾಟವನ್ನ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ವಂಚಕ ರಾಮರೆಡ್ಡಿ ಮನೆ ಕೂಡ ತೆರವುಗೊಳಿಸಲಾಗಿದೆ. ಮನೆಗಳನ್ನು ಕಳೆದುಕೊಂಡು ಅಲ್ಲಿನ ಜನರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನರು ಆ ದೊಡ್ಡ ನಾಗಮಂಗಲದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ರು. ಪಾಪ ವಾಸಿಸೋಕ್ಕಂತ ಹೇಳಿ ಆ ಮನೆಗಳನ್ನು ಕಳೆದುಕೊಂಡಿದ್ರು. ಪಾಪ ಅವರಿಗೆ ಅಕ್ರಮ ಜಾಗ ಅನ್ನೋದು ಗೊತ್ತಿರಲಿಲ್ಲ.